1991 ಲೋಕಸಭೆಗೆ ಆಯ್ಕೆಯಾದೆ. ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬರಬೇಕು ಅಂತ ಕೇಳಿದೆ. ಬರ್ತೀನಿ ಅಂತ ಹೇಳಿದರು. ಮಾರನೇ ದಿನ ಹೋಗಿ ಟೈಮ್ ಕೊಟ್ಟರು. ನಾನು ಒಂದು 10-15 ನಿಮಿಷ ಲೇಟ್ ಆಯಿತು. ನನಗೆ ಮೊದಲೇ ರೆಡಿಯಾಗಿ ನನಗಾಗಿ ಟೈಮ್ ನೋಡ್ತಾ ಕುಂತಿದ್ರು. ಇಲ್ಲೇ ರೇಸ್ ಕೋರ್ಸಲ್ಲಿ ಅವ್ರ ಮನೆ ಇತ್ತು. ಮತ್ತೆ ಜೊತೆಯಲ್ಲಿ ಹೋಗುವಾಗ ಕೆಲವು ವಿಷಯಗಳನ್ನು ಮಾತ್ರ ನನ್ನ ಜೊತೆಯಲ್ಲಿ ಕುಂತ್ಕೊಂಡ್ರು. ಕೋಲಾರಕ್ಕೆ ಕರ್ಕೊಂಡೋದೆ. ಒಂದು ಯಾವುದೋ ಕಾರ್ಯಕ್ರಮ KSRT ರೋಡ್ ಟ್ರಾನ್ಸ್ಪೋರ್ಟ್ ಸಚಿವರಾಗಿದ್ದರು. ಅವ್ರು ಹೇಳಿದಂಥ ಮಾತುಗಳು ಮರೆಯೋಕ್ಕಾಗೋದಿಲ್ಲ. ಭಾಳ ಫಾಸ್ಟಾಗಿ ಮಾತಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳೋದ್ರೆ ಅಷ್ಟು ಕಷ್ಟನೂ ಆಗ್ತಾ ಇತ್ತು. ಆದರೂ ಕೂಡ ಆ ಡಿಸಿಪ್ಲಿನ್, ಕಾಯಕವೇ ಕೈಲಾಸ ಅಂತ ಉಕ್ಕಿನ ಮನುಷ್ಯ ಇದ್ದಾಗ ಎಷ್ಟು ಫಾಸ್ಟಾಗಿ ನಡೀತಾ ಇದ್ರು. ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರು. ಒಂದು ವೇಳೆ ದೆಹಲಿಗೆ ಬಂದಾಗ ನಮ್ಮ ಮನೆಗೆ ಬಂದು ಉಪಹಾರ ತೆಗೆದು ಮಾತಾಡಿಕೊಂಡು ಹೋಗ್ತಾ ಇದ್ರು. ನನಗೊಂದು ಸಂದರ್ಭ ಸಿಕ್ತು. ರಾಮಚಂದ್ರ ವೀರಪ್ಪನವರು ಸ್ವರ್ಗಸ್ಥರಾದರು, ಲೋಕಸಭಾ ಸದಸ್ಯರಾಗಿದ್ದರು. ಆಗ ಸೋನಿಯಾ ಗಾಂಧಿಯವರು ನನ್ನ ಮಂತ್ರಿ ಆಗಿದ್ದೆ. ಆ ಕ್ಷೇತ್ರದಲ್ಲಿ ಸೂರ್ಯವಂಶಿ ಅನ್ನೋರಿಗೆ ಸೀಟನ್ನು ಕೊಟ್ಟು ಅಬ್ಸರ್ವರ್ ಆಗಿ ಕಳಿಸಿದರು. 22 ದಿನ ಅಲ್ಲೇ ಇದ್ದೆ ನಾನು. ಆ ಚುನಾವಣೆಗೆ ಗೆಲ್ಲಬೇಕು. ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಏನಪ್ಪ ಇವನು 4 ಸಾರಿ ಸೋತಿದ್ದಾನೆ, ನೀವು ಸೀಟ್ ಬೇಕು ಅಂತ ಕೇಳ್ತೀರಿ, ಹೇಗೆ ಗೆಲ್ಸ್ಕೊಂಬತ್ತೀರಿ ಅಂತ ನಾನು ಹೇಳಿದೆ. ಅಲ್ಲಿ ಒಬ್ಬ ಹಿರಿಯ ನಾಯಕರಿದ್ದಾರೆ, ಗಾಂಧಿವಾದಿಗಳು, ಶಿಸ್ತಿನ ಸಿಪಾಯಿಯವರು. ಅವರ ಆಶೀರ್ವಾದ ಕೇಳ್ತೀನಿ ನಾನು ಹೋಗಿ. ನನಗೆ ನಂಬಿಕೆ ಇದೆ, ಅವರು ಮನಸ್ಸು ಮಾಡಿದ್ರೆ ಗೆಲ್ಲಿಸ್ತೀವಿ, ಸೀಟ್ ಕೊಡಬೇಕು ಅಂತ ಹೇಳಿದೆ. ಸೀಟ್ ಕೊಟ್ಟರು. ನಾನು ಹೋದ ಫಸ್ಟು ಅವತ್ತು ರಾತ್ರಿಗೆ ಹಾಲ್ಟ್ ಮಾಡಿ ಗುರುನಾನಕ್ ಭವನ್ ಗೆಸ್ಟ್ ಹೌಸಲ್ಲಿ ಬೆಳಗ್ಗೆ ಹೋದೆ. ಸುಮಾರು 3 ಗಂಟೆ ಕಾಲ ನಾನು ಕುಂತು ಅವ್ರ ಹತ್ರ ಚರ್ಚೆ ಮಾಡಿದೆ. ಅವ್ರು ಯಾಕೋ ಸಮಾಧಾನ ಪಡಲಿಲ್ಲ. ಕಡೆಗೆ ನಾನು ಹೇಳಿದೆ, ನೋಡಿ ನೀವು ಗಾಂಧಿವಾದಿಗಳು 4 ಸಾರಿ ಇಲ್ಲಿ ಕಾಂಗ್ರೆಸ್ ಸೋತಿದೆ, ನೀವು ಆಶೀರ್ವಾದ ಮಾಡಿದರೆ ಅನುಕೂಲ ಆಗ್ತದೆ. ಸೋನಿಯಾ ಗಾಂಧಿಯವರು ನನ್ನ ಇಲ್ಲಿ ಕಳಿಸಿದ್ದಾರೆ, ನಾನು ಈ ಚುನಾವಣೆವಾಗೋವರೆಗೂ ಇಲ್ಲೇ ಇರಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾರೆ, ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಹೋಗಲಿಲ್ಲ. 9 ಗಂಟೆಗೆ ಹೋದೆ. 12 ಗಂಟೆಗೆ ಅವರೇ ಊಟ ಮಾಡಿಸಿ ಆಯ್ತಪ್ಪ ಸಹಾಯ ಮಾಡೋಣ ಹೋಗಿ ಅಂತ ಹೇಳಿದ್ರು. ಆ ಭಾಗದ ಜನರಿಗೆಲ್ಲ ಗೊತ್ತಿರ್ತದೆ. ಆ ಸೂರ್ಯವಂಶಿಯವರ ಎಲೆಕ್ಷನ್ಗೆ 22 ದಿನ ಇದ್ದು ಪ್ರತಿ 2 ದಿನ 3 ದಿನಕ್ಕೆ ಹೋಗಿ ಅವರ ಸಲಹೆ ತೆಗೆದುಕೊಂಡು ಯಾವ ರೀತಿ ಎಲೆಕ್ಷನ್ ಮಾಡಬೇಕನ್ನೋ ವಿಷಯದಲ್ಲಿ ಕೂಡ ಅವರ ಮಾರ್ಗದರ್ಶನ ಪಡೆದು ಅವರು ಆ ದಿನ ಮತ್ತೆ 4 ಸಾರಿ ಸೋತಿದ್ದ ಸೂರ್ಯವಂಶಿನ ಗೆಲ್ಲೋದಕ್ಕೆ ಕಾರಣಭೂತರಾದರು ಅಂತ ಒಂದು ಶಿಸ್ತಿನ ಸಿಪಾಯಿ. ಅವ್ರ ಮಾತು ಯಾಕಿದ್ರನ್ನ ಹೇಳಿದೆ ಅಂದರೆ, ಅವರು ಏನಾದರೂ ಹೇಳಿದ್ರೆ ಸಮಾಜದಲ್ಲಿ ಅಥವಾ ಆ ಭಾಗದ ಜನರು, ವೀರಶೈವ ಸಮಾಜದವರು ಕೂಡ ಇವರು ನಮ್ಮ ಭೀಮಣ್ಣ ಕಂಠೇಗೌಡ ಏನಾದರೂ ಓದಿದ್ರೆ ಅದು ವೇದವಾಕ್ಯವಿತ್ತು. ಅವರ ಆಶೀರ್ವಾದದಿಂದ ಮತ್ತೊಮ್ಮೆ ಆ ಸೂರ್ಯವಂಶಿಯವರು ಲೋಕಸಭೆಗೆ ಪ್ರವೇಶ ಮಾಡುವಂಥ ಕೆಲಸ ಆಗಿದ್ದಕ್ಕೆ ನನಗೆ ಬಹಳ ಅಪಾರವಾದ ಗೌರವ. ಅವರು ಆಸ್ಪತ್ರೆಯಲ್ಲಿದ್ದರು ಬೀದರ್ನಲ್ಲಿ, ಅಲ್ಲಿ ಹೋಗಿ ಕೂಡ ಮಾತಾಡಿದ್ರು. ಮೊನ್ನೆ ಕೂಡ ನಾನು ಬೀದರ್ಗೆ ಹೋಗಿದ್ದೆ. 2 ದಿನ ಮೊದಲು ಅವರು ಸ್ವರ್ಗಸ್ಥರಕ್ಕೂ ಮೊದಲು ಹೋಗಿ ನಾನು ಅವ್ರನ್ನ ಹಾಸ್ಪಿಟ್ಲಲ್ಲೇ ಭೇಟಿಯಾಗಿ ಅವರ ಆಶೀರ್ವಾದನ ಪಡೆದು ಬಂದೆ. ಅಂಥ ಒಂದು ಮಹಾನ್ ಚೇತನ, ಕಾಯಕ ಕೈಲಾಸ, ಶಿಸ್ತಿನ ಸಿಪಾಯಿ, ನುಡಿದಂತೆ ನಡೆದವರು, ಹೋರಾಟಗಾರರು, ಸಮಾಜ ಸೇವೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿರೋರು. ಅಂಥ ಮಹಾನ್ ಚೇತನವನ್ನು ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಅವರ ಶಾಸಕರು ಹೇಳಿದಂತೆ ಆ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಅಂಥ ಮಹಾನ್ ಚೇತನ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಸನ್ಮಾನ್ಯ ಲಕ್ಕಣ್ಣವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಮತ್ತು ಪರಿಸರವಾದಿಗಳಾದಂಥ ಗಾಡ್ಗಿಲ್ ಅವರು ಕೂಡ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಈ ಮಾತಿಗೆ ಎದುಕೊಟ್ಟು. ಒಟ್ಟಿನಲ್ಲಿ ಈ ಯುವ ಪೀಳಿಗೆಗೆ ಶಿಸ್ತಾಗಿ ಅವರ ನಡವಳಿಕೆಗಳು, ಅವರ ಜೀವನ ಚರಿತ್ರೆ, ಅವರು ನಡೆದಂಥ ದಾರಿಯನ್ನು ದಾರಿದೀಪವಾಗಿದೆ. ಆ ಮಾರ್ಗವನ್ನು ಅನುಸರಿಸಿದರೆ ಉತ್ತಮ ಪ್ರಜೆಗಳಾಗಿ, ಉತ್ತಮ ರಾಜಕಾರಣಿಗಳಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ
ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. B.R. Patel.